ಶುಭೋದಯ. ಈ ದಿನ ಮತ್ತೊಂದು ಉದಾಹರಣೆ. ಯೋಸೇಫನು ಫರೋಹನ ಮುಂದೆ ನಿಂತಾಗ ದೇವರು ನೀಡಿದ ಜ್ಞಾನವನ್ನು ಹೊರತುಪಡಿಸಿ ಅರ್ಪಿಸಲು ಅವನ ಬಳಿ ಬೇರೆ ಯಾವುದೂ ಇರುವುದಿಲ್ಲ. ಅವನಿಗೆ ರಾಜಕೀಯ ಪ್ರಭಾವ ಇರುವುದಿಲ್ಲ, ಸೈನಿಕ ಬಲ ಇರುವುದಿಲ್ಲ, ಐಶ್ವರ್ಯ ಅಂತೂ ಇರುವುದೇ ಇಲ್ಲ. ಐಗುಪ್ತದಲ್ಲಿ ಯಾವುದೇ ಉನ್ನತ ಸ್ಥಾನವೂ ಸಹ ಹೊಂದಿರುವುದಿಲ್ಲ. 13 ದೀರ್ಘ ವರ್ಷಗಳ ಕಾಲ ಅವನು ದ್ರೋಹ, ಗುಲಾಮಗಿರಿ, ಸುಳ್ಳು ಆರೋಪ ಮತ್ತು ಸೆರೆವಾಸವನ್ನ ಅನುಭವಿಸಿರುತ್ತಾನೆ. ಆದರೂ ಆ ಮರೆಯಾಗಿದ್ದ ವರ್ಷಗಳು ವ್ಯರ್ಥವಾಗಿ ಹೋಗುವುದಿಲ್ಲ. ಒಂದು ದಿನ ಇಡೀ ಜನಾಂಗದ ಮುಂದೆ ಸಾಕ್ಷಿಯಾಗುವ ವ್ಯಕ್ತಿಯ ಸ್ವಭಾವವನ್ನ ದೇವರು ಮೆಲ್ಲಗೆ ರೂಪಿಸುತ್ತಾ ಬರುತ್ತಿರುತ್ತಾನೆ. ಯೋಸೇಫನು ಫರೋಹನ ಕನಸುಗಳನ್ನ ಅರ್ಥೈಸಿದ ನಂತರ ರಾಜನು ಅವನ ಎಲ್ಲ ಪರಿವಾರದವರು ಬಹಳವಾಗಿ ಪ್ರಭಾವಿತರಾಗುತ್ತಾರೆ. ಫರೋಹನು ಹೀಗೆ ಘೋಷಿಸುತ್ತಾನೆ, ಈ ಮನುಷ್ಯನಂತೆ ದೇವರಾತ್ಮವುಳ್ಳ ಮತ್ತೊಬ್ಬನು ನಮಗೆ ಸಿಕ್ಕಾನಾ. ಈ ಮಾತುಗಳು ಅತ್ಯಂತ ಗಮನಾರ್ಹವಾದವು, ಯಾಕೆಂದರೆ ಅವು ಅನೇಕ ದೇವರುಗಳನ್ನ ಆರಾಧಿಸುತ್ತಿದ್ದಂತಹ ಆ ದಿನದಲ್ಲಿ ಒಬ್ಬ ಅರಸನ ಬಾಯಿಂದ ಬಂದಂತ ಮಾತುಗಳು. ಫರೋಹನಿಗೆ ಇಸ್ರಾಯೇಲನ ದೇವರ ಬಗ್ಗೆ ವೈಯಕ್ತಿಕ ಪರಿಚಯ ಇರುವುದಿಲ್ಲ. ಆದರೂ ಯೋಸೇಫನಲ್ಲಿ ಏನೋ ವಿಭಿನ್ನವಾದದ್ದು ಇದೆ ಎಂಬುದನ್ನ ಅವನು ಸ್ಪಷ್ಟವಾಗಿ ಗುರುತಿಸುತ್ತಾನೆ. ಯೋಸೇಫನ ಜ್ಞಾನ, ನಮ್ರತೆ, ಯಥಾರ್ಥತೆ ಮತ್ತು ಶಾಂತವಾದ ದೃಢ ಭರವಸೆಯು ಯಾವುದೇ ಭಾಷಣಕ್ಕಿಂತಲೂ ಹೆಚ್ಚು ಬಲವಾಗಿ ದೇವರ ಸನ್ನಿಧಿಯನ್ನ ಪ್ರಕಟಿಸುತ್ತದೆ. ಗಮನಿಸಿರಿ, ಯೋಸೇಫನು ಎಂದಿಗೂ ತನ್ನನ್ನು ತಾನೇ ಎತ್ತಿ ಹಿಡಿಯುವುದಿಲ್ಲ. ತನ್ನ ಸಾಮರ್ಥ್ಯಗಳ ಬಗ್ಗೆ ಅವನು ಹೆಮ್ಮೆ ಪಡುವುದಿಲ್ಲ ಅಥವಾ ವೈಯಕ್ತಿಕ ಗೌರವವನ್ನ ಹುಡುಕುವುದಿಲ್ಲ. ವಾಸ್ತವವಾಗಿ ಕನಸುಗಳನ್ನ ಅರ್ಥೈಸುವ ಮೊದಲು ಅವನು ಸ್ಪಷ್ಟವಾಗಿ ಹೀಗೆ ಹೇಳುತ್ತಾನೆ, ಇದು ನನ್ನಿಂದ ಆಗುವುದಿಲ್ಲ, ದೇವರೇ ಫರೋಹನಿಗೆ ಉತ್ತರವನ್ನ ಕೊಡುವನು. ಯೋಸೇಫನು ನಿರಂತರವಾಗಿ ತನ್ನ ಕಡೆಗೆ ಅಲ್ಲ, ದೇವರ ಕಡೆಗೆ ಜನರನ್ನ ತೋರಿಸಿಕೊಡುತ್ತಾನೆ. ಅವನ ಜೀವನವು ತನ್ನ ಸ್ವಂತ ಮಹಿಮೆಯನ್ನ ಪ್ರತಿಬಿಂಬಿಸುವ ಕನ್ನಡಿಯಾಗದೆ ದೇವರ ಮಹಿಮೆಯನ್ನ ಪ್ರತಿಬಿಂಬಿಸುವ ಕನ್ನಡಿಯಾಗಿರುತ್ತದೆ. ಇದೇ ನಿಜವಾದಂತಹ ಸಾಕ್ಷಿಯ ಹೃದಯವಾಗಿದೆ. ನಮ್ಮ ಅತ್ಯಂತ ದೊಡ್ಡ ಸಾಕ್ಷಿಯು ನಮ್ಮ ಪ್ರತಿಭೆಗಳು, ಶಿಕ್ಷಣ, ಸಾಧನೆ ಅಥವಾ ಪ್ರಭಾವವಲ್ಲ. ದೇವರ ಆತ್ಮವು ನಮ್ಮೊಳಗೆ ಕಾರ್ಯನಿರ್ವಹಿಸುತ್ತಿದ್ದಾನೆ ಎಂಬುದು ಸ್ಪಷ್ಟವಾಗಿ ಕಾಣುವ ಸಾಕ್ಷಿಯೇ ನಮ್ಮ ಮಹತ್ತರ ಸಾಕ್ಷಿಯಾಗಿದೆ. ನಮ್ಮ ಸುತ್ತಲಿರುವವರು ಭ್ರಷ್ಟತೆಯ ಬದಲು ಪ್ರಾಮಾಣಿಕತೆಯನ್ನ, ಅಹಂಕಾರದ ಬದಲು ನಮ್ರತೆಯನ್ನ, ಆತಂಕದ ಬದಲು ಸಮಾಧಾನವನ್ನ, ಕಹಿತನದ ಬದಲು ಕ್ಷಮೆಯನ್ನ ಮತ್ತು ನಿರಾಶೆಯ ಬದಲು ನಿರೀಕ್ಷೆಯನ್ನ ನಮ್ಮಲ್ಲಿ ಕಾಣಬೇಕು. ಅವರು ನಮ್ಮ ಸಂದೇಶಗಳನ್ನ ಕೇಳುವುದಕ್ಕಿಂತ ಬಹಳ ಮುಂಚೆಯೇ ನಮ್ಮ ಸ್ವಭಾವವನ್ನ ಗಮನಿಸುತ್ತಾರೆ. ಅನೇಕ ಕ್ರಿಸ್ತನನ್ನ ಕುರಿತಂತಹ ಮಾತನಾಡುವಂತಹ ಅವಕಾಶಗಳನ್ನ ಬಯಸಿರುತ್ತಾರೆ. ಆದರೆ ದೇವರು ಅನೇಕ ಬಾರಿ ಮೊದಲು ನಮ್ಮನ್ನು ಇತರರು ಪ್ರಶ್ನೆಗಳನ್ನ ಕೇಳಲು ಆರಂಭಿಸುವ ರೀತಿಯಲ್ಲಿ ಬದುಕುವಂತೆ ಕರೆಯುವಂತವನಾಗಿರ್ತಾನೆ. ಫರೋಹನು ಧಾರ್ಮಿಕ ವಾದಗಳಿಂದ ಮನವರಿಕೆಯಾಗಿರಲಿಲ್ಲ. ದೇವರಿಂದ ರೂಪಾಂತರಗೊಂಡ ಜೀವನದಿಂದ ಅವನು ಮನವರಿಕೆಯಾದನು. ಯಾರು ಗಮನಿಸದ ಸಂಕಷ್ಟ ವರ್ಷಗಳಲ್ಲಿ ಯೋಸೇಫನು ತೋರಿದ ನಿರಂತರ ನಂಬಿಗಸ್ತಿಕೆಯು ಸಾರ್ವಜನಿಕ ಸಾಕ್ಷಿಯ ಆ ಕ್ಷಣಕ್ಕೆ ಅವನನ್ನ ಸಿದ್ಧಗೊಳಿಸಿರುತ್ತದೆ. ಇಂದು ನಮ್ಮನ್ನು ನಾವು ಪರಿಶೀಲಿಸುವ ಒಂದು ಪ್ರಶ್ನೆ: ನನ್ನ ಪ್ರತಿಯೊಂದು ಕಾರ್ಯಕ್ಷೇತ್ರಗಳಲ್ಲಿ, ನೆರೆಹೊರೆಯವರ ಮಧ್ಯದಲ್ಲಿ, ತರಗತಿಯವರ ಮಧ್ಯದಲ್ಲಿ, ಕುಟುಂಬದ ಮಧ್ಯದಲ್ಲಿ ನನ್ನ ಜೀವನವನ್ನ ವಿವರಿಸಬೇಕಾದರೆ ಈ ವ್ಯಕ್ತಿಯಲ್ಲಿ ದೇವರ ಆತ್ಮವಿದ್ದಾನೆ ಎಂದು ಹೇಳುತ್ತಾರೆಯೇ? ಅವರು ಕೇವಲ ಸಾಮರ್ಥ್ಯವನ್ನ, ಯಶಸ್ಸನ್ನ ಮತ್ತು ಮಹತ್ವಾಕಾಂಕ್ಷೆಯನ್ನ ಮಾತ್ರ ಕಾಣುತ್ತಾರೆಯೇ? ಅಥವಾ ಕ್ರಿಸ್ತನ ಸ್ವಭಾವವನ್ನ ಗುರುತಿಸುತ್ತಾರೆಯೇ? ಲೋಕವು ಕೇವಲ ಧಾರ್ಮಿಕ ಮಾತುಗಳನ್ನ ಮಾತ್ರ ಹುಡುಕುವುದಿಲ್ಲ, ದೇವರ ಸನ್ನಿಧಿಯನ್ನ ಪ್ರಕಟಿಸುವ ಜೀವನಗಳನ್ನ ಹುಡುಕುತ್ತದೆ. ಅವರ ಮುಂದೆ ನಾವು ಹೇಗೆ ನಮ್ಮ ಜೀವಿತವನ್ನ ತೋರಿಸುವಂತವರಾಗಿರ್ತೇವೆ, ಬದುಕುವಂತವರಾಗಿರ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.